ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಈ ತಿಂಗಳ ಮಾಸಿಕ ಭವಿಷ್ಯ ಜೊತೆಗೆ ದ್ವಿತೀಯಾರ್ಧದಿಂದ ಗುರು ಸಂಚಾರದಿಂದ ಮಿಥುನ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಮಿಥುನ ರಾಶಿಯವರು ನನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನು ಮಿಥುನ ರಾಶಿಯವರು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಕಮೆಂಟನ್ನು ಹಾಕುವುದರಿಂದ ಗುರುಬಲದಿಂದ ಮತ್ತು ಗುರುವಿನ ಅನುಗ್ರಹದಿಂದ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ನಿವಾರಣೆಯಾಗಲಿದೆ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ಜೊತೆಗೆ ಮಿಥುನ ರಾಶಿಯವರು ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಮಿಥುನ ರಾಶಿಯನ್ನು ಹೊಂದಿದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ತಿಂಗಳ ಪ್ರಮುಖ ಮುಖ್ಯಾಂಶಗಳು ಅಂದರೆ ಸಾರಾಂಶವನ್ನು ತಿಳಿಸೋದಾದರೆ, ಲಗ್ನದಲ್ಲಿ ಅದ್ಭುತವಾದಂತಹ ಯೋಗ. ಮೇ 24ರಂದು ಶುಕ್ರನು ನಿಮ್ಮ ಜನ್ಮ ರಾಶಿಗೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದರಿಂದ ನಿಮ್ಮ ವೈಯಕ್ತಿಕ ಆಕರ್ಷಣೆ, ಕೀರ್ತಿ, ಪ್ರತಿಷ್ಠೆಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ಎಲ್ಲರ ಗಮನ ನಿಮ್ಮ ಮೇಲೆಯೇ ಇರುತ್ತದೆ ಅಂತಲೇ ಹೇಳಬಹುದು. ಇನ್ನು ಆರ್ಥಿಕ ವರದಾನ. ಮೇ ದ್ವಿತೀಯಾರ್ಧದಂದು ಲಾಭಾಧಿಪತಿಯಾದ ಕುಜನು ಲಾಭದ ಸ್ಥಾನದಲ್ಲಿಯೇ ಸ್ವಕ್ಷೇತ್ರದಲ್ಲಿಯೇ ಹೊಂದುವುದರಿಂದ ನೀವು ಊಹಿಸದ ಮಟ್ಟಿಗೆ ಧನ ಲಾಭವನ್ನು ಪಡೆಯುತ್ತೀರಿ. ಆಸೆಗಳು ಈಡೇರಬಹುದು. ಇನ್ನು ದ್ವಿತೀಯಾರ್ಧದಲ್ಲಿ ಪ್ರಯಾಣಗಳು, ಖರ್ಚುಗಳು ಹೆಚ್ಚಾಗಬಹುದು ಸ್ನೇಹಿತರೆ. ಯಾಕಂದರೆ ಲಗ್ನಾಧಿಪತಿಯಾದ ಬುಧ ಮತ್ತು ಸೂರ್ಯ ವ್ಯಯಸ್ಥಾನಕ್ಕೆ 12ನೇ ಮನೆಗೆ ಹೋಗುವುದರಿಂದ ವಿದೇಶಿ ವ್ಯವಹಾರಗಳು ಒಲಿದು ಬರುತ್ತವೆ. ಆದರೆ ಕೆಲಸಗಳಲ್ಲಿ ಸ್ವಲ್ಪ ಆಯಾಸ, ಪ್ರಯಾಣಗಳಿಂದ ಖರ್ಚುಗಳು ಇರುತ್ತವೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮಿಥುನ ರಾಶಿಯವರು ಮೇ ದ್ವಿತೀಯಾರ್ಧದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ. ಇನ್ನು ಒಂದೊಂದಾಗಿ ತಿಳಿಸೋದಾದರೆ, ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಮೇ 2026ರ ತಿಂಗಳು ಹಬ್ಬದ ವಾತಾವರಣವನ್ನು ತರಲಿವೆ. ನಿಮ್ಮ ಲಗ್ನದಲ್ಲಿ ಈಗಾಗಲೇ ನೆಲೆಸಿರುವಂತಹ ಗುರು ಭಗವಾನ್ ಜೊತೆಗೆ ಸ್ನೇಹಿತರೆ ವಿವಿಧ ಗ್ರಹಗಳ ಸಕಾರಾತ್ಮಕ ಸಂಚಾರ ಅಂದರೆ ನಿಮ್ಮನ್ನು ವಿಜಯದ ಪಥದಲ್ಲಿ ಮುನ್ನಡೆಸುತ್ತದೆ ಅಂತಲೇ ಹೇಳಬಹುದು. ಮುಖ್ಯವಾಗಿ ಮೇ 21ರಂದು 6ನೇ ಮತ್ತು ಲಾಭದ ಸ್ಥಾನಾಧಿಪತಿಯಾದ ಕುಜನು ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದು ಮತ್ತು ಮೇ 24ರ ನಂತರ ಪಂಚಮ ವ್ಯಯಾಧಿಪತಿಯಾದ ಶುಕ್ರನು ನಿಮ್ಮ ಲಗ್ನಕ್ಕೆ ಕಾಲಿಡುವುದು ಈ ತಿಂಗಳ ಹೈಲೈಟ್ ಆಗಿರುತ್ತದೆ. ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿರುವಂತಹ ಆಕಾಶದೆತ್ತರದ ಉತ್ಸಾಹ ದ್ವಿತೀಯಾರ್ಧದಲ್ಲಿ ಮೇ 18ರ ತಾರೀಕು ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಿರಬಹುದು ಸ್ನೇಹಿತರೆ. ಸೂರ್ಯ ಬುಧರು 12ನೇ ಮನೆಗೆ ಹೋಗುವುದರಿಂದ ಸ್ವಲ್ಪ ಏಕಾಂತವನ್ನು, ವಿಶ್ರಾಂತಿಯನ್ನು ಬಯಸುವಂತೆ ಬದಲಾಗುತ್ತದೆ. ಇದು ಒಟ್ಟಾರೆಯಾಗಿ ಮಿಥುನ ರಾಶಿಯವರ ಭವಿಷ್ಯ ಈ ರೀತಿ ಇರಲಿದೆ ಅಂತಲೇ ಹೇಳಬಹುದು. ಇನ್ನು ಒಂದೊಂದಾಗಿ ತಿಳಿಸೋದಾದರೆ ಸ್ನೇಹಿತರೆ, ನಿಮ್ಮ ವ್ಯಾಪಾರ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ, ಶನಿ ಅಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಹೇಗಿರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಶನಿ 8 ಮತ್ತು 9ನೇ ಅಧಿಪತಿಯಾಗಿರುವಂತಹ ಶನಿ 10ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಕರ್ಮದ ಸ್ಥಾನದಲ್ಲಿ ಶನಿ, ವೃತ್ತಿಯಲ್ಲಿ ನಿರಂತರ ಶ್ರಮ, ಜವಾಬ್ದಾರಿಗಳು, ತಂದೆಯ ಆರೋಗ್ಯದ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ.
ಇನ್ನು ಸೂರ್ಯ 3ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 11ನೇ ಮನೆಯಿಂದ 12ನೇ ಮನೆಗೆ ಸ್ಥಳಾಂತರಗೊಂಡು ಮೇ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತದೆ. 11ರಲ್ಲಿ ಕೀರ್ತಿ, ಅಧಿಕಾರ, ಲಾಭ. ಇನ್ನು ಮೇ 15ರಿಂದ 12ರಲ್ಲಿ ದೂರ ಪ್ರಯಾಣ, ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಹೆಚ್ಚಾಗಬಹುದು. ಇನ್ನು ಬುಧ 1-4ನೇ ಅಧಿಪತಿಯಾಗಿರುವಂತಹ ಬುಧ 11ನೇ ಮನೆಯಿಂದ 12ನೇ ಮನೆಗೆ ಸ್ಥಳಾಂತರಗೊಂಡು ಮೇ ದ್ವಿತೀಯಾರ್ಧದಲ್ಲಿ ಮಿತ್ರಗಳ ಲಾಭ ಅಂತಲೇ ಹೇಳಬಹುದು. ಮೇ ದ್ವಿತೀಯಾರ್ಧದಲ್ಲಿ 12ರಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ವಿದೇಶಿ ವ್ಯವಹಾರಗಳು, ನಿದ್ರಾಹೀನತೆ, ಏಕಾಂತ ಮತ್ತು ಮೇ 29ರಂದು ಲಗ್ನಕ್ಕೆ ಪ್ರವೇಶವನ್ನು ಮಾಡಲಿದೆ ಸ್ನೇಹಿತರೆ. ಇನ್ನು ಗುರು 7 ಮತ್ತು 10ನೇ ಅಧಿಪತಿಯಾಗಿರುವಂತಹ ಗುರು 1ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಜ್ಞಾನ, ವಿವಾಹ, ವ್ಯಾಪಾರ ವಿಸ್ತರಣೆ, ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗಬಹುದು ನಿಮಗೆ. ಇನ್ನು ಶುಕ್ರ 5 ಮತ್ತು 12ನೇ ಅಧಿಪತಿಯಾಗಿರುವಂತಹ ಶುಕ್ರ 1ನೇ ಮನೆಯಲ್ಲಿ 14ರಿಂದನೇ ಸಂಚಾರವನ್ನು ಮಾಡುತ್ತಿದೆ. ಸೃಜನಶೀಲತೆ, ಪ್ರೇಮ, ಆಕರ್ಷಣೆ, ಐಷಾರಾಮಿ ಜೀವನ, ಕಲಾಕ್ಷೇತ್ರಗಳಲ್ಲಿ ಲಾಭ. ಇನ್ನು ಕುಜ 11ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಅಪಾರ ಧನ ಲಾಭ, ಶತ್ರುಗಳ ಮೇಲೆ ಜಯ, ಆಸೆಗಳ ಈಡೇರಿಕೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಪ್ರಭಾವ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇವಾಗ ಒಂದೊಂದಾಗಿ ತಿಳಿಸೋದಾದರೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಸ್ವಯಂ ಉದ್ಯೋಗದಲ್ಲಿ, ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ಮದ ಸ್ಥಾನದಲ್ಲಿ 10ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಿರುತ್ತವೆ. ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ತೃತೀಯ ಸ್ಥಾನಾಧಿಪತಿಯಾದ ಸೂರ್ಯನು 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು, ಲಗ್ನಾಧಿಪತಿ ಬುಧನು ಅಲ್ಲಿಯೇ ಕೂಡ ಇರುವುದರಿಂದ ನೀವು ಕಚೇರಿಯಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸವನ್ನು ಮಾಡುತ್ತೀರಿ. ನಿಮ್ಮ ಐಡಿಯಾಗಳಿಗೆ ಅದ್ಭುತವಾದಂತಹ ಮನ್ನಣೆ ಸಿಗ್ತದೆ. ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಅಥವಾ ಇನ್ಕ್ರಿಮೆಂಟ್ಗಳನ್ನು ಪಡೆಯುತ್ತೀರಿ. ಮೇ ದ್ವಿತೀಯಾರ್ಧದ ನಂತರ ಸೂರ್ಯ ಮತ್ತು ಲಗ್ನಾಧಿಪತಿಯಾದ ಬುಧನು 12ನೇ ಮನೆಯಲ್ಲಿ ವೃಷಭ ರಾಶಿಗೆ ಪ್ರವೇಶಿಸುವುದರಿಂದ ವಾತಾವರಣ ಕೊಂಚ ಬದಲಾಗುತ್ತದೆ. ತೆರೆಮರೆಯ ರಾಜಕೀಯ ನಿಮ್ಮನ್ನು ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿಸಬಹುದು. ಆದರೆ ಮೇ ಸ್ಥಿತಿಯಲ್ಲಿ ಸ್ನೇಹಿತರೆ ಮೇ ತಿಂಗಳ ಸ್ಥಿತಿಯಲ್ಲಿ ಗ್ರಹ ಸ್ಥಿತಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ, ವಿದೇಶಿ ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವವರಿಗೆ ಉತ್ತಮ ಅವಕಾಶಗಳನ್ನು ನೀಡುತ್ತದೆ. ಕಚೇರಿಯ ಕೆಲಸದ ನಿಮಿತ್ತ ದೂರ ಪ್ರಯಾಣ ಮಾಡುವಂತಹ ಸೂಚನೆಗಳು ಹೆಚ್ಚಾಗಲಿವೆ ಅಂತಲೇ ಹೇಳಬಹುದು. ಗ್ರಹಗಳ ಸಂಚಾರದಲ್ಲಿ ವೃತ್ತಿ ಜೀವನದಲ್ಲಿ ಮತ್ತು ಸ್ವಯಂ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ. ಮಿಥುನ ರಾಶಿಯವರಿಗೆ, ವ್ಯಾಪಾರಿಗಳಿಗೆ ಈ ತಿಂಗಳು ಒಂಥರ ಸ್ನೇಹಿತರೆ ವರ ಅಂತಲೇ ಹೇಳಬಹುದು. ನಿಮ್ಮ ದಶಮ ಮತ್ತು ಸಪ್ತಮ ವ್ಯಾಪಾರದ ಸ್ಥಾನಾಧಿಪತಿಯಾದಂತಹ ಗುರು ನಿಮ್ಮ ಲಗ್ನದಲ್ಲಿಯೇ ಇರುವುದರಿಂದ ಇದಕ್ಕೆ ಜೊತೆಯಾಗಿ ಸ್ನೇಹಿತರೆ ಸೃಜನಶೀಲತೆಗೆ, ಆಕರ್ಷಣೆಗೆ ಮತ್ತು ಶುಕ್ರನು ಕೂಡ ಲಗ್ನಕ್ಕೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುತ್ತಾರೆ. ಈ ಗುರು ಶುಕ್ರ ಯೋಗ ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ವಿಪರೀತವಾಗಿ ಹೆಚ್ಚಿಸುತ್ತದೆ. ಜನರು ನಿಮ್ಮ ಪ್ರಾಜೆಕ್ಟ್ಗಳತ್ತ ಆಕರ್ಷಿತರಾಗುತ್ತಾರೆ. ಮುಖ್ಯವಾಗಿ ಕಲೆ, ಮೀಡಿಯಾ, ಡಿಸೈನಿಂಗ್ ಮತ್ತು ಫ್ಯಾಷನ್ ಕ್ಷೇತ್ರಗಳಲ್ಲಿರುವವರಿಗೆ ಇದು ಅತ್ಯಂತ ಧನ ಲಾಭದಾಯಕ ಸಮಯ ಅಂತಲೇ ಹೇಳಬಹುದು. ಏನೆಲ್ಲ ಬದಲಾವಣೆಯನ್ನು ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಆರ್ಥಿಕ ಸ್ಥಿತಿ, ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಮೇ 21ರಿಂದ ಲಾಭದ ಸ್ಥಾನಾಧಿಪತಿಯಾದಂತಹ 11ನೇ ಮನೆಯಲ್ಲಿ ಕುಜನು ತನ್ನ ಸ್ವಂತ ಮನೆಯಾದ ಮೇಷರಾಶಿಯಲ್ಲಿ ಲಾಭದ ಸ್ಥಾನದಲ್ಲಿಯೇ ಪ್ರವೇಶಿಸುವುದು ಅದ್ಭುತವಾದಂತಹ ಧನಯೋಗ. ನೀವು ಊಹಿಸೋದಕ್ಕಿಂತ ಹೆಚ್ಚಿನ ಆದಾಯ ನಿಮ್ಮ ಕೈ ಸೇರುತ್ತದೆ. ಈ ಹಿಂದೆ ಮಾಡಿದ ಹೂಡಿಕೆಗಳು ಲಾಭವನ್ನು ತಂದುಕೊಡುತ್ತವೆ. ಶತ್ರುಗಳ ಮೇಲೆ ಜಯವನ್ನು ಸಾಧಿಸಿ ಕಾಂಟ್ರಾಕ್ಟ್ಗಳನ್ನು ಪಡೆಯುತ್ತೀರಿ. ಮೇ 25ರ ನಂತರ ದ್ವಿತೀಯಾರ್ಧದಲ್ಲಿ ಸೂರ್ಯ ಮತ್ತು ಬುಧ ವ್ಯಯ ಸ್ಥಾನಕ್ಕೆ 12ನೇ ಮನೆಗೆ ಹೋಗುವುದರಿಂದ ನಿಮ್ಮ ಖರ್ಚುಗಳು ಕೂಡ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತವೆ. ಲಗ್ನದಲ್ಲಿರುವ ಶುಕ್ರನ ಪ್ರಭಾವದಿಂದ ಐಷಾರಾಮಿ ವಸ್ತುಗಳ ಖರೀದಿಗೆ, ವಿದೇಶಿ ಪ್ರಯಾಣಗಳಿಗೆ ಅಥವಾ ವಿಲಾಸಗಳಿಗೆ ನೀವು ಸಂತೋಷವಾಗಿ ಹಣವನ್ನು ಖರ್ಚು ಮಾಡುತ್ತೀರಿ. ಆದಾಯ ಹೇರಳವಾಗಿರುವುದರಿಂದ ಈ ಖರ್ಚುಗಳು ಅಷ್ಟಾಗಿ ತೊಂದರೆ ಕೊಡುವುದಿಲ್ಲ ಅಂತಲೇ ಹೇಳಬಹುದು.
ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಆರೋಗ್ಯದಲ್ಲಿ ನೋಡಲಿದ್ದೀರಿ ಅಂದರೆ, ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಮತ್ತು ರೋಗ ನಿರೋಧಕ ಶಕ್ತಿ ಅತ್ಯಂತ ಬಲವಾಗಿರುತ್ತದೆ. ಲಗ್ನದಲ್ಲಿರುವ ಗುರು ನಿಮ್ಮನ್ನು ರಕ್ಷಿಸುತ್ತಾರೆ. ಆದರೆ ಮೇ 25ರ ನಂತರ ಲಗ್ನಾಧಿಪತಿಯಾದ ಬುಧ ಮತ್ತು ಸೂರ್ಯ 12ನೇ ಮನೆಗೆ ಹೋಗುವುದರಿಂದ ಮಾನಸಿಕ ಆಯಾಸ ಹೆಚ್ಚಾಗಬಹುದು. ಅನಗತ್ಯ ಆಲೋಚನೆಗಳು, ನಿದ್ರಾಹೀನತೆ, ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಲಗ್ನದಲ್ಲಿರುವ ಗುರು ಶುಕ್ರರ ಪ್ರಭಾವದಿಂದ ಸಿಹಿ ತಿಂಡಿಗಳನ್ನು ಹೆಚ್ಚು ತಿನ್ನಬೇಕು. ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆಹಾರದ ವಿಚಾರದಲ್ಲಿ ನಿಯಂತ್ರಣ ಅಗತ್ಯ. ಹೊರಗಿನ ತಿಂಡಿ ತಿನಿಸುಗಳನ್ನು, ಎಣ್ಣೆಯಲ್ಲಿ ಕರಿದಂತಹ ತಿಂಡಿ ತಿನಿಸುಗಳನ್ನು, ಮಸಾಲೆ ಭರಿತ ಊಟವನ್ನು ಮಾಡುವುದರಿಂದ ಸ್ನೇಹಿತರೆ ಆದಷ್ಟು ದೂರವಿರಬೇಕಾಗುತ್ತದೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಇದರಿಂದ ನಿಮ್ಮ ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಎದೆ ಉರಿ, ಅಸಿಡಿಟಿ ಬರುವಂತಹ ಪ್ರಾಬ್ಲಮ್ ನಿಮ್ಮನ್ನು ಕಾಡಬಹುದು. ಸೊ ಹಾಗಾಗಿ ನೀವು ತಿನ್ನುವಂಥ ಆಹಾರದ ಪದ್ಧತಿ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಮಿಥುನ ರಾಶಿಯವರು ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬದ ಬಗ್ಗೆ, ಅಂದರೆ ವೈಯಕ್ತಿಕ ಜೀವನ, ಪ್ರೇಮ ಜೀವನ ಮತ್ತು ಒಟ್ಟಾರೆಯಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ವೈಯಕ್ತಿಕ ಜೀವನ ಹೂವಿನ ಹಾಸಿಗೆಯಂತಾಗಲಿದೆ. ಮೇ ದ್ವಿತೀಯಾರ್ಧದಂದು ಪ್ರೇಮದ ಕಾರಕ ಶುಕ್ರನು ಲಗ್ನಕ್ಕೆ ಪ್ರವೇಶವನ್ನು ಮಾಡುವುದರಿಂದ ಸಪ್ತಮಾಧಿಪತಿಯಾದಂತಹ ಗುರುವಿನೊಂದಿಗೆ ಸೇರುವುದರಿಂದ ನಿಮ್ಮಲ್ಲಿ ವಿಪರೀತವಾಗಿ ಆಕರ್ಷಣೆ ಉಂಟಾಗುತ್ತದೆ. ಒಂಟಿಯಾಗಿರುವವರಿಗೆ ಸೂಕ್ತ ಜೀವನ ಸಂಗಾತಿ ಸಿಗುವಂಥ ಅವಕಾಶಗಳು ಹೇರಳವಾಗಿವೆ. ವಿವಾಹವಾದಂತಹ ಪ್ರಯತ್ನಗಳು ಫಲಪ್ರದವಾಗುತ್ತವೆ ಅಂತಲೇ ಹೇಳಬಹುದು. ಈಗಾಗಲೇ ವಿವಾಹವಾದವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಅತ್ಯಂತ ಮಧುರವಾದ ಕ್ಷಣಗಳನ್ನು ಸಂತೋಷದಿಂದ ನೆಮ್ಮದಿಯಿಂದ ಕಾಲವನ್ನು ಕಳೆಯುತ್ತಾರೆ. ಲಗ್ನದಿಂದ ಗುರು ಶುಕ್ರರಿಬ್ಬರು ನೇರವಾಗಿ 7ನೇ ಮನೆಯನ್ನು, ಕಳಂತರ ಸ್ಥಾನವನ್ನು ಮತ್ತು 5ನೇ ಮನೆಯನ್ನು, ಸಂತಾನ ಸ್ಥಾನವನ್ನು ನೋಡುವುದರಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು, ಸಂತಾನ ಪ್ರಾಪ್ತಿ ಮತ್ತು ಸಂತೋಷ ಮನೆ ಮಾಡುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಮಿಥುನ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ಕುಟುಂಬದಲ್ಲಿ ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ಶಿಕ್ಷಣದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಪುಟ್ಟದಾಗಿ ಹೇಳೋದಾದರೆ ಸ್ನೇಹಿತರೆ, ಮೇ ದ್ವಿತೀಯಾರ್ಧದ ನಂತರ ವಿದ್ಯಾಕಾರಕ ಮತ್ತು ಲಗ್ನಾಧಿಪತಿಯಾದ ಬುಧನು 12ನೇ ಮನೆಯಲ್ಲಿ ಇರುವುದರಿಂದ ಏಕಾಗ್ರತೆಗೆ ಭಂಗ ಬರುವಂತಹ ಅಪಾಯವಿದೆ. ಪ್ರಶಾಂತವಾದಂತಹ ವಾತಾವರಣದಲ್ಲಿ ಏಕಾಂತವಾಗಿ ಓದಿದರೆ ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಇನ್ನು ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ಸ್ನೇಹಿತರೆ ಮನೋರಂಜನಾ ಕಡೆ ಆಸಕ್ತಿಯನ್ನು ಕಡಿಮೆ ಮಾಡಿ ಅಧ್ಯಯನದ ಕಡೆ ಆಸಕ್ತಿ ಒಲವನ್ನು ಹೆಚ್ಚಾಗಿ ತೋರಿಸಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ. ಸೊ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇವಾಗ ಶ್ರಮಪಟ್ಟು ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ, ದೊಡ್ಡ ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರ ಶಕ್ತಿಶಾಲಿಯಾದಂತಹ ಪರಿಹಾರವಾಗಿರುತ್ತದೆ, ಅನುಸರಿಸಿ. ಮೇ ದ್ವಿತೀಯಾರ್ಧದ ನಂತರ 12ನೇ ಮನೆಯಲ್ಲಿ ಸೂರ್ಯ ಬುಧರಿಂದ ಬರುವ ಮಾನಸಿಕ ಒತ್ತಡವನ್ನು ಮತ್ತು ಖರ್ಚುಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಫಾಲೋ ಮಾಡಿ. ಮೊದಲನೇದಾಗಿ ವಿಷ್ಣು ಆರಾಧನೆ. ನಿಮ್ಮ ಲಗ್ನಾಧಿಪತಿ ಬುಧನು 12ರಲ್ಲಿ ದುರ್ಬಲನಾಗಿರಲು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡಿ. ಇದು ನಿದ್ರೆಹೀನತೆಯನ್ನು ದೂರ ಮಾಡಿ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಇನ್ನು ಗೋಮಾತಾ ಸೇವೆ. ಬುಧ ಮತ್ತು ಶುಕ್ರನ ಅನುಗ್ರಹಕ್ಕಾಗಿ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಇದು ವ್ಯಾಪಾರದಲ್ಲಿ ಅಡಚಣೆಗಳು ನಿವಾರಣೆಯಾಗುತ್ತದೆ. ಆದಷ್ಟು ದಾನ ಧರ್ಮಗಳನ್ನು ಮಾಡಿ. 12ನೇ ಮನೆಯಲ್ಲಿ ಸೂರ್ಯನು ವ್ಯರ್ಥ ಖರ್ಚುಗಳ ಕಾರಕ. ಇದನ್ನು ತಡೆಯಲು ಭಾನುವಾರದಂದು ಬಡವರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಯಥಾಶಕ್ತಿ ಗೋಧಿ ಅಥವಾ ತರಕಾರಿಗಳನ್ನು ದಾನ ನೀಡುವುದರಿಂದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ಮೀನರಾಶಿಯವರು ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ. ಗುರುವಾರದಂದು ಗುರುಸ್ತೋತ್ರವನ್ನು ಹೇಳಿ ಮತ್ತು ಗುರುವಾರದಂದು ಸ್ನೇಹಿತರೆ ಶ್ರೀ ಭಗವತಿ ವಾಸುದೇವಾಯ ಮಂತ್ರವನ್ನು ಹೇಳುವುದರಿಂದನೂ ಕೂಡ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ನಿವಾರಣೆಯಾಗಲಿದೆ. ಆದಷ್ಟು ಗುರುವಾರ ದಿನ ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಹಣ್ಣು ಹಂಪಲುಗಳು, ಅನ್ನದಾನವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.
ಮಿಥುನ ರಾಶಿಯವರಿಗೆ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.